ಹಲೋ ಗುಡ್ ಮಾರ್ನಿಂಗ್ ಯೂಟ್ಯೂಬ್ ಫ್ಯಾಮಿಲಿ. ಬೆಳಿಗ್ಗೆನೇ ಇಡ್ಲಿ. ಹೌದು, ಇವತ್ತು ನನ್ನ ಸರ್ಜರಿ ಇದ್ದಿದ್ದರಿಂದ ಬೆಳಿಗ್ಗೆ 7 o'clockಲ್ಲೇ ನನಗೆ ಇಡ್ಲಿ ತಿನ್ನೋದಕ್ಕೆ ಹೇಳಿದರು. ಬಟ್ ಅಗೇನ್ 1/4 ಗಂಟೆ ಅರ್ಧ ಗಂಟೆ ಲೇಟ್ ಆಯಿತು. ಇಡ್ಲಿ ತಿಂದು ಫಟಾಫಟ್ ಅಂದು ರೆಡಿಯಾಗಿ 2 ವೀಲರಲ್ಲಿ ಹೋದೆ. ಯಾಕೋ ಗೊತ್ತಿಲ್ಲ, ನಾನು 2 ವೀಲರಲ್ಲೇ ಹೋಗಬೇಕು ಅನ್ನಿಸ್ತು. ಸೊ ಕಾರ್ನ ಮನೆಯಲ್ಲೇ ಬಿಟ್ಟು 2 ವೀಲರಲ್ಲೇ ಹಾಸ್ಪಿಟಲಿಗೆ ಹೋಗಿ ರೀಚ್ ಆದೆ. 9 o'clockiಗೆಲ್ಲ ಅಡ್ಮಿಷನ್ ಹೇಳಿದರು. ಸೊ ಶಾರ್ಪಾಗಿ 9 o'clocಕಿಗೆ ಅಡ್ಮಿಷನಿಗೆ ಹೋದು. ನಂದು ಡೆಲಿವರಿ ಕೂಡ ಇದೇ ಹಾಸ್ಪಿಟಲ್ ಆಗಿದ್ದರಿಂದ ನನ್ನ ಡೀಟೇಲ್ಸ್ ಎಲ್ಲ ಕಂಪ್ಲೀಟ್ ಇತ್ತು. ಡಾಕ್ಯುಮೆಂಟ್ಸ್ ಏನು ರಿಕ್ವೈರ್ಮೆಂಟ್ ಇರಲಿಲ್ಲ. ನೇಮ್ ಆ್ಯಂಡ್ ಫೋನ್ ನಂಬರ್ ಹೇಳಿದ ತಕ್ಷಣ ಕಂಪ್ಲೀಟ್ ಡೀಟೇಲ್ಸ್ ಬಂತು. ನನಗೆ 4 ದಿನ ಪಾತ್ರೆ ಕಡಿಮೆ ಆಯಿತು. ಪಾತ್ರೆ ತುಳಿ ಕಡಿಮೆ ಆಯಿತು. ನನಗೆ ನಾನು ಒಬ್ಬನೇ. ಟು ಬಿ ಹಾನೆಸ್ಟ್, ಹೋಲ್ ನೈಟ್ ನಾನು ಕಂಪ್ಲೀಟ್ ನಿದ್ದೆ ಮಾಡಿಲ್ಲ. ಗೂಗಲಲ್ಲೆಲ್ಲ ಚೆಕ್ ಮಾಡಿಬಿಟ್ಟಿದೆ ಯಾವ ರೀತಿ ಆಪ್ರೇಷನ್ನು, ಎಷ್ಟು ಇಂಚಸ್ ಓಪನ್ ಮಾಡ್ತಾರೆ, ನನಗೆ ರಿಕವರಿ ಆಗೋದಕ್ಕೆ ಎಷ್ಟು ದಿನ ಬೇಕಾಗ್ಬೋದು ಅಂತೆಲ್ಲ ನೋಡಿದೆ. ಸೊ ಅದೇ ತಲೆನಲ್ಲಿ ಓಡ್ತಾ ಇತ್ತು. ನನ್ನ ಡೆಲಿವರಿ ಕೂಡ ಇದೇ ಹಾಸ್ಪಿಟ್ಲಲ್ಲಾಗಿತ್ತು. ಆಗೋಗಿದ್ದ ಜೋಶೇ ಬೇರೆ, ಈಗೋಗಿದ್ದ ಜೋಶೇ ಬೇರೆ. ನನಗೆ ಆಲ್ರೆಡಿ ಪೇಯ್ನ್ ಸ್ವಲ್ಪ ಸ್ಟಾರ್ಟ್ ಆಗಿತ್ತು. ಇನ್ನೇನು ಇವತ್ತು ಸರ್ಜರಿನೇ ಆಗೋಗುತ್ತೆ ಅಂತ ಸ್ವಲ್ಪ ಸಮಾಧಾನದಲ್ಲಿದ್ದೆ. ಸ್ಟ್ರೈಟ್ ಸ್ಟ್ರೈಟ್ ಜನರಲ್ ಚೆಕಪ್ ಎಲ್ಲ ಸ್ಟಾರ್ಟ್ ಆಯಿತು. ಇಟ್ ಮೀನ್ಸ್ BP. ಆ್ಯಂಡ್ ಆಮೇಲೆ ವಾರ್ಡಿಗೆ ಕರ್ಕೊಂಡೋಗ್ಬಿಟ್ರು. ಅಲ್ಲಿ ಕ್ಲೀನಿಂಗ್ ಎಲ್ಲ ಮಾಡ್ತಾಯಿದ್ರು. ಇನ್ನೂ 10 o'clock ಕೂಡ ಆಗಿರಲಿಲ್ಲ. ಸೊ ಕಾಫಿ ಎಲ್ಲ ತೊಗೋಬೋದು, ನಿಮ್ಮದು ಆಪ್ರೇಷನ್ ಬಂದು 4 o'clocಕಿಗೆ ಅಂತ ಹೇಳಿದ್ರು. ಮೊದಲು ನನ್ನ ಟೈಮಿಂಗ್ ಬಂದು 2 ಗಂಟೆಯಿಂದ 3 ಗಂಟೆ ಒಳಗಡೆ ಮಾಡ್ತೀನಿ ಅಂತ ಹೇಳಿದರು. 1 hour 1.5 hour ಲೇಟ್ ಆಗುತ್ತೆ ಅಂತ ಹೇಳಿದ್ರಿಂದ ಕಾಫಿ ಎಲ್ಲ ತೊಗೊಂಡೆ. ನನ್ನ ಹಸ್ಬೆಂಡಿಗೆ ಗೊತ್ತಾಯಿತು ತುಂಬ ಟೆನ್ಷನ್ ಆಗಿದ್ದಾಳೆ ಅಂತ. ಅವ್ರು ತಮಾಷೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನನ್ನ ಮಗ ಬೇರೆ ಬೆಳಗ್ಗೆ ಮಲಗಿದ್ದ, ಅವನ್ನ ನೋಡದೆ ಬಂದುಬಿಟ್ಟಿದೆ. ಅದೊಂದು ಮಾತಾಡ್ಸಿಲ್ಲ ಅನ್ನೋದೊಂದು ಬೇಜಾರಾಗ್ತಿತ್ತು. ಇದೇ ವಾರ್ಡಲ್ಲಿದೆ ನಾನು ನನಗೆ ಡೆಲಿವರಿ ಆದಾಗ. ಅದೆಲ್ಲ ಹಾಗೆ ರಿಕಾಲ್ ಆಗ್ತಾಯಿತ್ತು, ಮೆಮೊರೀಸ್ ಎಲ್ಲ ನನಗೆ. ಹಾಯ್ ಬಂಗಾರ, ಯಾಕಂದ ಅಳ್ತಾ ಇರೋದು ನೀವು? ಅವನು ಮಗನ ಏನು ಮಾಡ್ತಿದ್ರಿ ನೀವು ಬಂಗಾರ? ಮಮ್ಮಗೆ ಬೇಡ ಬೇಡ ಬೇಡ. ಇದು ಯಾರಮ್ಮ ಕಪ್ಪು? ನಿಮ್ಮ ಅಪ್ಪ ಇಟ್ಟಿರೋದ? ಕಪ್ಪಿದ್ದೀರಾ? ಮುತ್ತ ಕೊಡಿ, ಮುತ್ತು. ಫೈನಲಿ ಹಿಯಾನ್ ಬಂದ. ಅವ್ನು ಬಂದಾಗ ಆಲ್ಮೋಸ್ಟ್ 1 ಗಂಟೆ ಆಗಿತ್ತು. ಅವ್ನು ಊಟ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬಂದ. ಬೆಳಿಗ್ಗೆ ಹಾಸ್ಪಿಟಲಿಗೆ ಬರುವಾಗ ನಾನು ರಾಜೇಶ್ ಇಬ್ಬರೇ ಬಂದಿದ್ದು. ಅಕ್ಕ 8 months ಪ್ರೆಗ್ನೆಂಟ್ ಆಗಿರೋದ್ರಿಂದ ಅವಳು ಮತ್ತು ಪಾಪುಗೆ ಸೇಫ್ ಅಲ್ಲ, ಬೇಗ ಅವ್ರಿಗೆ ಇನ್ಫೆಕ್ಟ್ ಆಗುತ್ತೆ ಅಂತ, ಬೇಡ ನೀವು ಆಪ್ರೇಷನ್ ಟೈಮಿಗೆ ಬನ್ನಿ ಸಾಕು ಅಂತ ಹೇಳಿದೆ. ಸೊ ಅವರು ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಿಗೆ ಬಂದರು. ಹಾಯ್ ಬೇಬ್ ರೀ, ನಂದು ಬ್ಯಾಗೇ ತೊಗೊಂಬಂದಿಲ್ವಾ? ಅಲ್ಲಿ ನಾನು ಬಟ್ಟೆ ಇಟ್ಬಿಟ್ಟು ಬಂದಿದ್ದಲ್ಲ. ಫೋನ್ ಮಾಡ್ಬೇಕಲ್ವಾ ಹೊರಡಕ್ಕಿಂತ ಮುಂಚೆ? ಶಿಯಾನ್ ಇಲ್ಲೇ ನೀನು ಹುಟ್ಟಿದ್ದು ಕಂದ. ಶಿಯಾನ್ ಸ್ವಿಸ್ ಸ್ವಿಸ್ ಮಾಡಿ, ಸ್ವಿಸ್ 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 ಸ್ವಿಸ್. ಅಲ್ಲೇ ಕಾಸಿದೆ ಮಾಡಕಂದ. ಶಿಯಾನ್ ಕಾರ್ಯಾಚರಣೆ ಸ್ಟಾರ್ಟ್ ಮಾಡಿದ್ದಾನೆ. ಹೋಗಷ್ಟು ಎಲ್ಲ ಬಿಚ್ಚಿಟ್ಬಿಡು ಮಗನೆ. ಬೇಡ ಕಂದ. ಅಪ್ಪಗೆ ಆಪರೇಷನ್. ಶಿಯಾನ್ ಮೊಮ್ಮಗಲ್ಲ. ರವಿ ಬಾಲವಿ ನಾವು ರವಿ ಕರ್ಕೊಂಡು ಮಗನೇ. ಎಲ್ಲಿ ರವಿ? ಹೆಂಗ್ ಬೀಳುತ್ತೆ, ಕಮ್ಮಿ ಬೀಳುತ್ತೆ, ಜಾಸ್ತಿ ನೀರು ಕುಡಿಯಂಗಿಲ್ವಂತೆ. ಬಾಲಿಸ್ಕೋ ಬಾಲಿಸ್ಕೋ. ಯಾಕಮ್ಮ ಬಂತು ನೋಡಲಿ, ಬಂತು ಅಲ್ಲೇ ಬಂತು ನೋಡು. ಎತ್ಕೋ. ಕ್ಯಾಚ್
ಎತ್ಕೊಂಬ ಹೋಗಬಲ್ಲಿ ಬಾಲ್ ಬಾಲ್ ಹತ್ಬೇಕೀಗ ಬೇಕೆ ಅವನು ಇಕ್ಕೊಳ್ಳಲ್ಲ ಎತ್ಕೊ ಬಾಲ್ ಎತ್ಕೊಬ ಬಾಲ್ ಎಕ್ಕೊಲಿ ಏನಮ್ಮ ಸುಬ್ಬರಾಜ ಆಪರೇಷನ್ ಇನ್ನು ಅರ್ಧ ಗಂಟೆ ಒಳಗಡೆ ಆಗ್ಬೇಕಂತೆ. ಸೈನು ಓಕೆ ಬಾಯ್ ಬಾಯ್ ಬಾಯ್. ಮಾಮ ನೀರ್ನ ಹಂಟಿ ಡಂಟಿ ಡ್ಯಾನ್ಸ್ ಮಾಡಮ್ಮ ಡ್ಯಾನ್ಸ್ ಇಲ್ಲಿ ಮುಟ್ಟಿದು ಏನಿದೆ ಏನಿದು ಬಿಸಿ ಏನ್ ಗೊತ್ತಕಂದ ನೀನ್ ತಿಂದಿಲ್ವಾ ನೀನ್ ತಿಂಡಿ ತಿನ್ಕೊಬಿಡಮ್ಮ ಈಗ ಮೇಲೆ ನೋಡಿ ಫ್ಯಾನು ಅಲ್ಲಿದೆ ಫ್ಯಾನು ಮಾಮಿಗೆ ಮಾಮಿ ಒಳ್ಳೇದು ಮಾಡಿ ಬಂಗಲಗೆ ಕೋಪ ಕಮ್ಮಿ ಮಾಡಿ ಬಂಗಲಗೆ ಅಲ್ಲಿ ವಿಡಿಯೋ ಮಾಡ್ತಾರೆ ಮಗನೇ ಅದನ್ನೇ ಹಾಕ್ಬಿಡ್ತಾರೆ ಮತ್ತೆ ಶ್ಯಾನ್ ಬೇಡ ಮಂಗೆಲ್ಲ ಮಾಡಬೇಡ. ನನ್ನ ಮಗನಿಗೆ ನಿದ್ದೆ ಬಂದ್ಬಿಟ್ಟಿತ್ತು. ಅವನು ಫುಲ್ಲು ಕ್ರ್ಯಾಂಕಿ ಆಗಿದ್ದ. ಅವ್ರ ಅಪ್ಪನಿಗೆಲ್ಲ ಹೊಡೆಯೋದಕ್ಕೆಲ್ಲ ಸ್ಟಾರ್ಟ್ ಮಾಡಿದ. ಸೊ ನನ್ನ ಹಸ್ಬೆಂಡ್ ಹೊರ್ಗಡೆ ಕರ್ಕೊಂಡೋಗಿ ಅವನಿಗೆ ಸ್ವಲ್ಪ ವೆಹಿಕಲೆಲ್ಲ ತೋರಿಸಿ ಡೈವರ್ಟ್ ಮಾಡ್ತಾಯಿದ್ರು. ಬಿಕಾಸ್ ಅವ್ನು ಮಲ್ಕೋಬೇಕು ಅಂದರೆ ಸ್ವಲ್ಪ ಎದೆ ಮೇಲೆ ಮಲಗಿಸ್ಕೊಂಡು ರೂಢಿ ಮಾಡಿಬಿಟ್ಟಿದ್ದೀನಿ. ಸೊ ಅವನು ಪಕ್ಕದಲ್ಲಿ ಬೆಡ್ ಮೇಲೆ ಹಾಕಿದ್ರೂ ಕೂಡ ಎದೆ ಮೇಲೆ ಬರ್ತಾನೆ. ಆ್ಯಂಡ್ ನನ್ನನ್ನು ನೋಡಿ ಬೆಡ್ ಮೇಲೆ ನೋಡಿ ಎತ್ಕೊ ಅಂತ ತುಂಬ ಹಠ ಮಾಡ್ತಾಯಿದ್ದ. ಎಂಡ್ ಆಫ್ ದ ಟೈಮ್ ಏನೂ ಮಾಡೋ ಪೊಸಿಷನಲ್ಲಿರಲಿಲ್ಲ. ಅವನ್ನ ಕರ್ಕೊಂಡು ನಾನೇ ನಿದ್ದೆ ಮಾಡಿಸ್ದೆ. ಅವ್ನು ಮಲ್ಕೊಬಿಟ್ಟಿದ್ದೆ. ಇಮಿಡಿಯೇಟಾಗಿ ಪಕ್ಕಕ್ಕೆ ಮಲಗಿಸಿದ್ರೆ ಅವ್ನ ಎದ್ಬಿಡ್ತಾನೆ, ಫುಲ್ಲಾಗಿ ನಿದ್ದೆ ಮಾಡಲ್ಲ. ಆಪ್ರೇಷನ್ ಆದಮೇಲೆ ಏನಿವೆ ಎತ್ಕೊಳಕ್ಕಾಗಲ್ವಲ್ಲ ಸ್ವಲ್ಪ ದಿನ ಅಂದ್ಬಿಟ್ಟು ನಾನು ಸುಮ್ಮನೆ ಮಲಗಿಸ್ಕೊಂಡೆ ಹಾಗೆ. ನನಗೆ ಲಿಟ್ರಲಿ ನನ್ನ ಮಗನ್ನ ಆ ಥರ ನನ್ನ ಮೇಲೆ ಮಲಗಿಸ್ಕೊಂಡಾಗ ತುಂಬ ಅಳು ಬರ್ತಾಯಿತ್ತು. ಕಂಟ್ರೋಲ್ ಮಾಡ್ತಾಯಿದ್ದೆ. ನಮ್ಮ ಅಕ್ಕ ರೇಗಿಸ್ತಾ ಇದ್ಲು, ಅಳು ಬರ್ತಿದ್ಯಾ ಅಂತ. ಬಟ್ ಹಾಗೆ ಕಂಟ್ರೋಲ್ ಮಾಡಿಕೊಂಡೆ. Madam, how is the feel? Today experience? ಶಿಯಾನ್ ಎದ್ಬಿಟ್ಟ. ಅವನಿಗೆ ಮತ್ತೆ ಡ್ರೆಸ್ಸೆಲ್ಲ ಸ್ವಲ್ಪ ಚೇಂಜ್ ಮಾಡಿಸಿ ಅವನು ಸ್ವಲ್ಪ ಊಟ ಎಲ್ಲ ಆದಮೇಲೆ ನನಗಿನ್ನೂ ಆಪ್ರೇಷನಿಗೆ ಟೈಮ್ ಇತ್ತು. ಸೊ ಅವನಿಗೆ ಆಟ ಆಡ್ಸೋಣ ಅಂದ್ಬಿಟ್ಟು ಹೊರಗಡೆ ಕರ್ಕೊಂಡು ಹೋದೆ. ಅವನು ಬಸ್ಸು ಕಾರು ನೋಡೋದ್ರಲ್ಲೇ ದಿನ ಕಳೆದ್ಬಿಟ್ಟ. ನಾವು
ಏರಿಯಾ ಒಳಗಡೆ ಇರೋದ್ರಿಂದ ಅವನ್ನ ಜಾಸ್ತಿ ಹೀಗೆ ಮಾರ್ನಿಂಗ್ ಟೈಮ್ ಯೂಶ್ವಲಿ ನಾನು ನನ್ನ ಹಸ್ಬೆಂಡ್ ಅವನ್ನ ಹೊರಗಡೆ ಕರ್ಕೊಂಬರಲ್ಲ. ಈವ್ನಿಂಗ್ ಆಫ್ಟರ್ 6 o'clock ಮೇಲೆ ನಾವು ಒಂದು ರೌಂಡ್ ಎಲ್ಲಾದರೂ ಸುತ್ತಾಡೋಕೆ ಕರ್ಕೊಂಡೋಗಿ ವಾಪಸ್ ಕರ್ಕೊಂಡ್ಬಿಡ್ತೀವಿ. ಸೊ ಅವನಿಗೆ ಬಸ್ಸೆಲ್ಲ ತುಂಬ ಇಷ್ಟ ಆಗುತ್ತೆ. ಲಾರಿ, ಬಸ್ಸು ಈ ಥರ ದೊಡ್ಡ ದೊಡ್ಡ ವೆಹಿಕಲ್ಸ್ ನೋಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ನನಗೆ ತುಂಬ ಮಿಕ್ಸ್ಚರ್ ಆಫ್ ಫೀಲಿಂಗ್ಸ್ ಮೈಂಡಲ್ಲಿ ಓಡ್ತಾಯಿತ್ತು. ಶಿಯಾನ್ ಹೇಗೆ ಹ್ಯಾಂಡಲ್ ಮಾಡೋದು ಅವನಂತೂ ನಾನು ಕಂಪ್ಲೀಟ್ ಅವನಿಗೆ 1 year 9 months ಕಂಪ್ಲೀಟ್ ನಾನು ಅವನ್ನ ನನ್ನ ಎದೆ ಮೇಲೆ ಮಲಗಿಸ್ಕೊಂಡೇ ಎವ್ರಿಡೇ ಇದು ಮಾಡ್ಕೊಂಡಿರೋದು. ಅವನು ಅದೇ ರೀತಿ ಮಲಗೋದು. ನಂಗೆ ಅಷ್ಟು ಅಟ್ಯಾಚ್ಮೆಂಟು ಅವನ ಮೇಲೆ. ಅವನು ನಾನು ಇಬ್ಬರು ಆ ಥರ ಅಂಟ್ಕೊಂಡೇ ಇರ್ತೀವಿ. ನನಗೆ ಅವನದೇ ಯೋಚನೆ ಆಗ್ತಾಯಿತ್ತು. ಏನಕ್ಕೆ ಅಂದರೆ ಮನೆಗೆ ಎಲ್ಲ ಬರ್ತಾರೆ ಹೋಗ್ತಾರೆ. ಮಕ್ಕಳು ಅಂದಮೇಲೆ ಎಲ್ಲರಿಗೂ ಖಂಡಿತ ಪ್ರೀತಿ ಇರುತ್ತೆ. ಅರ್ಧ ಗಂಟೆ ಆಟ ಆಡಿಸ್ತಾರೆ, ಖುಷಿ ಪಡ್ತಾರೆ, ಹೋಗ್ತಾರೆ. ಬಟ್ ನಾನು ಹಾಸ್ಪಿಟ್ಲಿಂದ ಮನೆಗೆ ಹೋದ್ಮೇಲೆ ಬೇಬಿನ ಅಷ್ಟು ಕೇರ್ ಮಾಡೋದಕ್ಕಾಗಲ್ಲ. ಬಿಕಾಸ್ ನನಗೆ ರೆಸ್ಟ್ ಬೇಕಾಗುತ್ತೆ. ಸೊ ಅವನು ಯಾವ ರೀತಿ ಕೇರ್ ಮಾಡ್ತಾರೆ, ಯಾವ ರೀತಿ ನೋಡ್ಕೊತಾರೆ. ಯಾಕೆಂದರೆ ಒಂದೊಂದು ಟೈಮ್ ನನ್ನ ಹಸ್ಬೆಂಡ್ಗೆ ಅರ್ಥ ಆಗಲ್ಲ ಅವ್ನಿಗೆ ಏನಿಗೆ ನೀಡಿದೆ, ನಿದ್ದೆ ಕೇಳ್ತಾ ಇದ್ದಾನೆ, ಏನಿಗೆ ಕೇಳ್ತಾ ಇದ್ದಾನೆ ಅಂತ ಗೊತ್ತಾಗಲ್ಲ. ಸೊ ಅವ್ನ ರೊಟೀನೆಲ್ಲ ಅರ್ಥ ಮಾಡಿಕೊಂಡು ಅವನ್ನ ನೋಡ್ಕೊಳ್ಳೋದು ಯಾರಿಗೆ ಆದ್ರೂ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ನನ್ನ ಮೈಂಡಲ್ಲಿ ಜಾಸ್ತಿ ಕೂತ್ಕೊಂಡ್ಬಿಟ್ಟಿತ್ತು. ನಿಂಗೆ ನೋಗುತ್ತೆ ಬೊಮ್ಮ ಬೇಡ ಬೇಡ ಶ್ಯಾನು ರೀ ರೀ ಎದ್ದೇಳ್ರಿ, ಜೋರಾಗಿ ಹೊಡಿತಾನೆ ಇವನು. ಗುಡ್ ಬಾಯ್ ನೀನು ಶ್ಯಾನ್. 4 ಗಂಟೆಗೆ ಬಂದವರು ಎಲ್ಲ ರೆಡಿ ಇದೆ, ಬನ್ನಿ ಇವಾಗ ನೀವು ಇಯರಿಂಗ್ಸ್, ನೋಸ್ ಪಿನ್ಸ್ ಎಲ್ಲ ರಿಮೂವ್ ಮಾಡಿ ಬನ್ನಿ ಅಂತ ಹೇಳಿದ್ರು. ನನಗೆ ಹಾರ್ಟ್ ಬೀಟ್ ಎಲ್ಲ ಜಾಸ್ತಿ ಆಗೋಯ್ತು. ಬಟ್ ನಾನು ಹೇಳ್ಕೊಳಂಗಿಲ್ಲ, ತೋರಿಸ್ಕೊಳಂಗಿಲ್ಲ. ನಾನು ಅಪ್ಸೆಟ್ ಆಗಿದ್ದೀನಿ ಅಂತ ಗೊತ್ತಾದರೆ ಇನ್ನು ಮನೆಯವರೆಲ್ಲ ಇನ್ನೂ ಗಾಬರಿ ಆಗ್ತಾರೆ ಅಂತ ತುಂಬ ನಾರ್ಮಲ್ ಆಗಿರೋದಕ್ಕೆ ಟ್ರೈ ಮಾಡಿದೆ. ನನ್ನ ಮಗಂದೇ ನನಗೆ ಜಾಸ್ತಿ ಯೋಚನೆ ಆಗಿದ್ದು, ಅವನು ಹೇಗಿರ್ತಾನೆ ಅನ್ನೋದೇ ನನಗೆ ಅರ್ಥ ಆಗ್ತಿರ್ಲಿಲ್ಲ. ಬಟ್ ನನಗೂ ಭಯ ಆಯಿತು, ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ನೋಡ್ಕೊತಾರೆ ಆ ಥರ ಎಲ್ಲ ಏನೇನೋ ನೆಗೆಟಿವ್ ಥಾಟ್ಸೇ ಬರ್ತಿತ್ತು. ಖಂಡಿತವಾಗ್ಲೂ ಪಾಸಿಟಿವ್ ಆಗಿರೋಕ್ಕಾಗಲ್ಲ ಮೂಮೆಂಟಲ್ಲಿ. ಒಳಗಡೆ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ತಾಯಿದ್ರು. ಅವಾಗ ಇನ್ನೂ ಜಾಸ್ತಿನೇ ಹತ್ಬಿಟ್ಟಿದ್ದೀನಿ ನಾನು ಚೆನ್ನಾಗಿ. ವಾರ್ಡಿಂದ ಹೊರಗಡೆನೇ ನನ್ನ ಮಗನ ವಾಯ್ಸ್ ಕೇಳಿಸ್ತಾ ಇತ್ತು. ಸ್ವಲ್ಪ ಸಮಾಧಾನ ಅಂತ ಅನ್ನಿಸ್ತಾ ಇತ್ತು. ಫೈನಲಿ ಏನೂ ತೊಂದರೆ ಇಲ್ದಂಗೆ ಆಪ್ರೇಷನ್ ಆಯಿತು. ನನ್ನ ಹಸ್ಬೆಂಡ್, ನಮ್ಮ ಅಕ್ಕ ಮಾತ್ರ ಸಿಕ್ಕಾಪಟ್ಟೆ ಅಳ್ತಾಯಿದ್ರು. ಅದು ನನಗೆ ಆಪ್ರೇಷನ್ ಮಾಡಿದಾಗ ಏನದು ಒಳಗಡೆ ಇತ್ತು ಅದನ್ನು ತೆಗೆದು ತೋರಿಸಿದ್ದಾರೆ ಗ್ಲೌಸೆಲ್ಲ ಹಾಕ್ಸಿ. ಸೊ ಅದನ್ನೆಲ್ಲ ಮುಟ್ಟಿ ಫೀಲ್ ಮಾಡಿದಾಗ ಅವ್ರಿಗೆ ಅನಿಸಿದ್ದು ಇಷ್ಟೊಂದು ಪೇನ್ ಹೆಂಗೆ ತೊಡ್ಕೊಂಡಿದ್ಲು ಅವಳು ಇಷ್ಟು ದಿನ ಅನ್ನೋ ಥರ ಅವ್ರಿಗೆ ಬೇಜಾರಾಗ್ಬಿಟ್ಟು ತುಂಬ ಅಳ್ತಾಯಿದ್ರು. ನನಗೆ ಪ್ರಜ್ಞೆ ಬಂದಾಗ ಆಲ್ಮೋಸ್ಟ್ 7 o'clock ಆಗಿತ್ತು ಈವ್ನಿಂಗು. ಎಷ್ಟೊತ್ತಿಗೆ ವಾರ್ಡಿಗೆ ಶಿಫ್ಟ್ ಮಾಡಿದ್ರು, ಎಷ್ಟೊತ್ತಿಗೆ ಆಪ್ರೇಷನ್ ಮುಗೀತು ನನಗೇನು ನೆನಪು ಕೂಡ ಇಲ್ಲ. ತುಂಬಾ ಪೇಯ್ನ್ಫುಲ್. ಎಚ್ಚರ ಆದಮೇಲೆ ಸಿಕ್ಕಾಪಟ್ಟೆ ಪೇಯ್ನ್. ಡೆಲಿವರಿ ಪೇಯ್ನಲ್ಲೂ ಕೂಡ ಇಷ್ಟೊಂದು ನರಳಾಡಿಲ್ಲ, ಅಷ್ಟೊಂದು ಒದ್ದಾಡಿದ್ದೀನಿ. ಜೊತೆಗೆ ವಾಮಿಟಿಂಗ್, ನೈಟೆಲ್ಲ ಫುಲ್ ವಾಟರ್ ವಾಮಿಟಿಂಗ್. ಆಮೇಲೆ ನರ್ಸಿಗೆ ಇನ್ಫಾರ್ಮ್ ಮಾಡಿದ್ಮೇಲೆ ಅವರು ಮೆಡಿಸನ್ ಹಾಕಿದ್ರು. ಅದಾದಮೇಲೆ ಬೆಳಗಿನ ಜಾವ ನಾನು ನಿದ್ದೆ ಮಾಡಿದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು. ಬಾಯ್.